ತುಂಬ ಫೋರ್ಸ್ ಮಾಡ್ರು ಹರಿದೋಗುತ್ತೆ. ಹೌದೌದು, ಈ ಥರ ಇರಬೇಕು. ರೆಡಿ ಆದಮೇಲೆ ಹೌದು, ಇದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಳ್ತೀವಿ. ಮಾಡ್ಕೊಂಡು ಹಿಟ್ಟು ಹಾಕ್ಕೊಳ್ತೀವಿ. ಇದು ಎಲ್ಲೂ ಹಿಟ್ಟು ಹೊರಗಡೆ ಹೋಗಲ್ಲ, ಹೀಗೆ ಇಡ್ಬೋದು ಕ್ಲೀನಾಗಿ. ಓಕೆ ಸರ್, ಇದೀಗ ಮಸಾಲೆ ಹುರಿದು ರೆಡಿ ಇದೆ. ಇದೊಂದು ಈಗ ಗ್ರೈಂಡ್ಗೆ ಹಾಕಿ ಅಥವಾ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಅಷ್ಟೇ. ಹೌದು, ಒಂದು ತರ್ತರಿಯಾಗಿ ರುಬ್ಬೇಕು, ತುಂಬ ನೈಸ್ ಆಗಬಾರ್ದು. ಇದೊಂದು 30-35 ಇಡ್ಲಿಗೆ ಆಗುತ್ತೆ, ಅಕ್ಕ ಬರುತ್ತೆ. ಇಷ್ಟು ಮಸಾಲೆ ಸಾಕಾಗುತ್ತೆ. ಅರ್ಧ ಹಾಕ್ಬೇಕಿದು, ಅರ್ಧದ ಮೇಲೆ ಬಂದರೆ ಇಡ್ಲಿ ಹೊರಗಡೆ ಬಂದ್ಬಿಡುತ್ತೆ ಬೆಂದು. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದರಲ್ಲಿ ಮತ್ತೇನು ಬೇಯುವಂಥದ್ದು ಏನಿಲ್ಲ, ಈರುಳ್ಳಿ ಒಂದೇ. ಯಾಕಂದರೆ ಬೇಳೆ ಬೇಯಿಸ್ಕೊಂಡಿದ್ದೀವಿ. ನಾವೇನು ಹೋಗೋದು ಬೇಡ. ಈ ಥರ ಬೆಂದಿರುತ್ತೆ. ಏನು ಬಣ್ಣ ಇದು. ಹೌದು, ಈಗ ರೆಡಿ ಇದೆ. ಈಗ ಒಂದು ಹಾಕ್ತೀನಿ ನೋಡಿ, ಎಲೆಗೆ ಸರ್ವ್ ಮಾಡ್ತೀನಿ. ಈ ಥರ ಇರುತ್ತೆ. ಈ ಥರ ಕ್ಲೀನಾಗಿ ಬಿಡಿಸ್ಕೊಳ್ಬೋದು. ಹೌದು, ಈ ಥರ ಬಿಡಿಸ್ಕೊಳ್ಬೋದು. ಓಕೆ ಓಕೆ, ಆಯಿತಾ. ನಮಸ್ಕಾರ ವೀಕ್ಷಕ ಬಂಧುಗಳೇ. ನಿರ್ಮಲಾ ಸ್ಟೋರ್ ಹನುಮಂತನಗರ ಗೋಪಾಲಕೃಷ್ಣ ಅವರು, ಕುಂದಾಪುರದ ಗೋಪಾಲಕೃಷ್ಣ ಅವರು SGK ಕ್ಯಾಟ್ರಿಂಗ್ ಮದುವೆ ಮನೆಯ ರೆಸಿಪಿ ತೋರಿಸ್ತಾ ಇದ್ದಾರೆ. ಸೊ ಬೆಂಗಳೂರಲ್ಲಿ ಬಹಳ ಪ್ರಸಿದ್ಧ ಅವರು. ಕುಂದಾಪುರದ ಕೊಟ್ಟೆ ಕಡುಬು ನಮ್ಗೆ ತೋರಿಸಿ ಅಂತ ಕೇಳಿದ್ವಿ, ತೋರಿಸಿ ಅಂತ ಹೇಳಿದ್ದಾರೆ. ಅವ್ರನ್ನ ಕೇಳ್ಬಿಡೋಣ. ಕುಂದಾಪುರದ ಕೊಟ್ಟೆ ಕಡುಬು ಮತ್ತು ಸಾಂಬಾರು ಒಟ್ಟಿಗೆ ಆಫೀಸ್ಗೆ ಹೋಗ್ಬಿಡೋಣ. ಇವತ್ತು ಆಫೀಸಲ್ಲಿದ್ದಾರೆ, ಅವ್ರನ್ನ ಮೀಟ್ ಆಗ್ಬಿಟ್ಟು ಆಮೇಲೆ ರೆಸಿಪಿಗೆ ಹೋಗ್ಬಿಡೋಣ. ಬನ್ನಿ ಸರ್. ನಮಸ್ಕಾರ. 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 ನಮಸ್ಕಾರ ಸರ್. ಗೋಪಾಲಕೃಷ್ಣ ಅವರು, ನಿಮ್ಮ ಆಫೀಸರ್ ಇದು? ನಮ್ಮ ಆಫೀಸರ್ ಇದೆ, ಇಲ್ಲೇ ಗೋಡನ್ ಪಕ್ಕನೇ ಮಾಡೋಣ. ಪಕ್ಕದಲ್ಲಿ ಮಾಡಿದ್ರು, ಅದಕ್ಕೆ ನೀವು ಇಲ್ಲೇ ಇದ್ದೀರ ಅಂತ ಹೇಳಿದ್ರು ಬಂದ್ಬಿಟ್ಟು ನಾವು ತುಂಬಾ ವರ್ಷದಿಂದ ಇಲ್ಲೇ ಇದ್ವಿ. ಸೊ ಇವತ್ತು ಕೊಟ್ಟೆ ಕಡುಬು ನಿಮ್ ಕುಂದಾಪುರ ಶೈಲಿ ಹೇಳ್ಬಿಟ್ಟೆ. ಹೌದಾ? ಓಕೆ ಓಕೆ, ಗ್ಯಾರಂಟಿ ಮಾಡೋಣ. ಇಲ್ಲೇ ಎಲ್ಲ ಬರೋದು ನಿಮ್ಗೆ? ಎಲ್ಲ ಇಲ್ಲೇ ಇರೋದು. ಅಂದ್ರೆ ದೂರ ಇರುವ ಕೆಲವರಿಗೆ ಬಂದು ಹೋಗಕ್ಕಾಗಲ್ಲ ಅಂದ್ರೆ ಅಲ್ಲಿಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಎಲ್ಲ ಇಲ್ಲೇ ಬಂದು ಮಾತಾಡ್ಕೊಂಡು ಹೋಗ್ತಾರೆ. ಹೈದರಾಬಾದಿಂದೆಲ್ಲ ಬರ್ತಾರೆ. ಹೈದರಾಬಾದ್, ಹೌದಾ, ಚೆನ್ನೈ ನಿನ್ನೆ ಮೊನ್ನೆ ಬಂದಿದ್ದಾರೆ. ಈ ತರ ಬ್ರೋಷರ್ ವಿತ್ ಫೋಟೋಸ್, ಮೆನು ಕಾರ್ಡ್ ತರ ಇದೆ. ಹೌದು, ಪಾರ್ಟಿ ಮೇಲೆ. ಇವಾಗ ಕೊಟ್ಟೆ ಕಡುಬು, ಈ ಕೊಟ್ಟೆ ಕಡುಬು ಹೆಸರಿಗೆ ಬಂತು ಸರ್, ಅದ್ರ ಬಗ್ಗೆ ಹಿಸ್ಟ್ರಿ ಕೇಳೋದಾದ್ರೆ? ಆಕ್ಚುಲಿ ಅದು ಮಾಮೂಲಿ ಇಡ್ಲಿ ಹಿಟ್ಟೆ, ಏನು ಬೇರೆ ಚೇಂಜಸ್ ಅಲ್ಲ. ಮೊದಲು ರುಬ್ಬಿ ಮಾಡ್ತಿದ್ವಿ, ಇವಾಗ ತರಿ ಬರುತ್ತೆ, ಇಡ್ಲಿ ತರಿ ಮಾಮೂಲಿ. ಆಮೇಲೆ ಉದ್ದು ಮಾಮೂಲಿ ಇಡ್ತೀವಿ. ಕೊಟ್ಟೆ ಕಡುಬು, ಓಲೆ ಕಡುಬು, ಅದು ಆಮೇಲೆ ಇಡ್ಲಿ ಇದೆಲ್ಲ ಒಂದೇ ಮೆಥಡ್. ಇದು ಕೊಟ್ಟೆ ಅಂದ್ರೆ ಏನು? ಕೊಟ್ಟೆ ಅಂದ್ರೆ ಈ ಹಲಸಿನ ಕೊಟ್ಟೆ ಬರುತ್ತೆ. ಹೌದೌದು, ಕೊಟ್ಟೆ ಅಂದ್ರೆ ಅದು ದೋಣಿ. ಹೌದು, 4 ಎಲೆ ಸೇರಿ ಒಂದು ಕೊಟ್ಟೆ ಆಗುತ್ತೆ. ಈಗ ಅದು ಕೊಟ್ಟೆ ಕಡುಬು, ಅದೇನು ನೀವು ಕೊಟ್ಟೆ ಎಲೆ, ಹಲಸಿನ ಎಣ್ಣೆ ಗಿಡದ ಎಲೆ, ನಮ್ಗೆ ಯಾವ ರೀತಿ ಅದಿರುತ್ತೆ ಅದೇ ರೀತಿ ಒಂದು ಇಡ್ಲಿ ಯಾವ ತರ ಆಗುತ್ತೆ. ಹೋಗೋಣ ಸರ್ ನಿಮ್ಮ ಕಿಚನ್ಗೆ? ಗ್ಯಾರಂಟಿ ಸರ್, ಗ್ಯಾರಂಟಿ ಮಾಡೋದು ತೋರಿಸೋಣ. ಇಡ್ಲಿ ಮಾಡೋದು ತೋರಿಸ್ತೀನಿ, ಅದು ಏನು ಹಾಕಬೇಕು, ಯಾವ ಮೆಜರ್ಮೆಂಟ್ ಅಲ್ಲಿ ಮಾಡ್ಬೇಕು ಅಂತೇಳಿ ಅದು ತೋರಿಸ್ತೀನಿ. ಇವಾಗ ನೆನೆ ಇಡೋದೆಲ್ಲ ನೋಡ್ಬಿಡೋಣ ಸರ್. ನೆನೆ ಹಾಕೋದು ಹೇಗಂತ ಹೇಳ್ತೀನಿ. ಎಲ್ಲ ಪ್ರೊಸೀಜರ್ ಹೇಗಿದೆ ನೋಡೋದು. ವೀಕ್ಷಕರೇ, ಕಿಚನ್ ಬಂದ್ಬಿಟ್ಟಿವಿ ಸರ್. ಸೊ ಅವ್ರಿಗೆ ಹೇಳ್ಬಿಡೋಣ ಸರ್. ಒಂದಿನ ಮುಂಚೆ ನಾವು ಬಂದು ಕೊಟ್ಟೆ ಕಡುಬು ಏನಿತ್ತು ಇಂಗ್ರೀಡಿಯೆಂಟ್ಸು ಎಲ್ಲವನ್ನು ನೆನೆ ಇಟ್ಟು ರುಬ್ಬೋದಕ್ಕೆ ಹಾಕೋದಕ್ಕೆ ಎಲ್ಲ ವಿಡಿಯೋ ಮಾಡಿದ್ದೀವಿ. ಅದನ್ನು ನಾವು ಮೊದಲು ನೋಡ್ಕೊಂಡು ಬಂದ್ಬಿಡೋಣ ಸರ್. ಇದೊಂದು ಮೊಗ್ಗೀಗ ಇದರಲ್ಲಿ ಒಂದು ಫುಲ್ಲು ಉದ್ದಿನಬೇಳೆ ಹಾಕ್ತೀನಿ. ಇದು 300 ಗ್ರಾಮ್ ಆಗುತ್ತೆ ಫುಲ್ ಹಾಕಿದ್ರೆ. ನೆನೆ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಇಡ್ಲಿ ತರಿ ವಿಜಯ್ ಗೋಲ್ಡ್ ಇದು 300 ಅಂದರೆ 2 ಹಾಕ್ತೀವಿ. 1:2 ಅಂದರೆ 600 ಗ್ರಾಮ್ ಆಗುತ್ತೆ. ಇದನ್ನೀಗ ನೆನೆ ಹಾಕ್ಕೊಳ್ತಿದ್ದೀವಿ. ಫುಲ್ ಹಾಕ್ಬಿಟ್ಟು ಈ ಕಪ್ಪು ಬಂದು 300 ಗ್ರಾಮ್. ಹೌದು, ಇದು 2 ಹಾಕ್ತೀನಿ. 2 ಅಂದರೆ 600 ಗ್ರಾಮ್ ಆಗುತ್ತೆ. ಓಕೆ, ಇಲ್ಲಿಗೆ ಇದು 300, ಇದು 600 ಗ್ರಾಮ್. 1:2. ಹೌದು, ಇದನ್ನು ನೆನೆ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರೇನು ಪ್ರಮಾಣ ಇಲ್ಲ, ಎಷ್ಟು ಬೇಕಾದ್ರೆ ಹಾಕ್ಬೋದು. ಚೆನ್ನಾಗಿ ತೊಳೆದು ನೆನೆ ಹಾಕ್ಕೊಳ್ಬೇಕಿದು. ಓಕೆ, ಈಗ ರೈಟ್ ಸರ್. ಚೆನ್ನಾಗಿ ತೊಳೆದು 2 ನೆನೆ ಹಾಕ್ಕೊಳ್ಬೇಕು. ತೊಳಿಬೇಕೀಗ. ಆಮೇಲೆ 3 ಅವರ್ ನೆನೆಬೇಕಿದು ಕ್ಲೀನಾಗಿ. ಓಕೆ ಓಕೆ. ನೆನೆದಾದ್ಮೇಲೆ ಕ್ಲೀನಾಗಿ ರುಬ್ಬಿಟ್ಟು, ರುಬ್ಬುದಂದ್ರೆ ಉದ್ದಿನಬೇಳೆ ಮಾತ್ರ ರುಬ್ಬೇಕು. ಇದ್ರ ಜೊತೆಗೆ ಈ ನೆನೆ ಹಾಕಿರುವಂಥ ತರಿನ ಇದ್ರೊಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು 6 ಅವರ್ ಇಡಬೇಕು. 6 ಅವರ್ ಅಂತಲೂ ಆಗಲೇಬೇಕಿಟ್ಟು. ಒಂದು ಹೊಂದ್ಕೊಳ್ಬೇಕು, ಹುಳಿ ಬರಬೇಕಿದ್ರೆ 6 ಅವರ್ ಬೇಕೇ ಬೇಕಾಗುತ್ತೆ. ಇಷ್ಟು ಕ್ಲೀನ್ ಆಗಿರೋದು ಸರ್? ಇಷ್ಟು ಕ್ಲೀನಾಗಿ ಬರುತ್ತೆ. ಇದನ್ನು ಕ್ಲೀನಾಗಿ 3 ಸಲ ತೊಳೆದ್ಬೇಕು ಉದ್ದಿನಬೇಳೆ. ಹಾಗೆ ಉದ್ದಿನಬೇಳೆನೂ ಕ್ಲೀನಾಗಿ ತೊಳ್ಕೊಳ್ಬೇಕು. ತೊಳೆದಷ್ಟು ಚೆಂದ ಅದು. ಇಡ್ಲಿನೂ ಚೆನ್ನಾಗಿ ಬರುತ್ತೆ, ಹಿಟ್ಟು ಒದಗುತ್ತೆ. ಕರೆಕ್ಟ್.
ರುಬ್ದಾಗ ಉಬ್ಬುತ್ತೆ. ಮತ್ತೆ 3-4 ಸಲ ತೊಳೆದು ಒಂದು 3 hour ನೆನೆ ಹಾಕೊಳ್ಬೇಕು. ಈಗ ತೊಳೆದು ಇಡ್ತೀವಿ, 3 hour ಬಿಟ್ಟು ರುಬ್ತೀವಿ. ಹೀಗೆ ತೊಳ್ಕೊಂಡಿದ್ದೀವಿ ಸರ್ ಎರಡನ್ನೂ. ತೊಳೆದು ಬಿಟ್ಟು ಕ್ಲೀನಾಗಿ ಮುಚ್ಚಿಬಿಡ್ತೀನಿ ಹಾಗೆ. ಓಕೆ. ಇನ್ನು 3 hour ಬಿಟ್ಟು ಇದು ಚೆನ್ನಾಗಿ ನೆನೆಯುತ್ತೆ. 3 hour ಬಿಟ್ಟು ಬಸ್ ಹಾಕಿಬಿಟ್ಟು ನೀರೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ರುಬ್ಬೇಕು. ಸರ್ ಈಗ ಉದ್ದು ನೆನ್ಬಿಟ್ಟು ಇಲ್ಲಿ ತಂದಿದ್ದೀವಿ ತೊಳೆದ್ಬಿಟ್ಟು. ಉದ್ದು ನೋಡಿ ಈ ತರ ಇದೆ. ಈಗ ಇದನ್ನೇ ಗ್ರೈಂಡ್ರಿಗೆ ಹಾಕೋಂಗಿಲ್ಲ, ಯಾಕಂದ್ರೆ ಪ್ರಮಾಣ ಕಡಿಮೆ ಇದೆ ಇದು. ಗ್ರೈಂಡ್ರಿಗೆ ಹಾಕಿದ್ರು ಏನು ಸಿಗಲ್ಲ ಇದೀಗ. ಮನೆ ಹೆಂಗ್ ಯೂಸ್ ಮಾಡ್ತೀವೋ ಹಾಗೆ ಮಿಕ್ಸಿ ಹಾಕಿ ಮಾಡ್ಬೋದು. ಮಿಕ್ಸಿ ಹಾಕಿದ್ರು ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಇದು ಚೆನ್ನಾಗಿ ನೆಂದಿದೆ, ಚೆನ್ನಾಗಿ ಬರುತ್ತೆ. ನೀರು ಹಾಕೋಣ. ಸರ್ ಈಗ ರುಬ್ಬಿ ಬಂದಿದೆ ಉದ್ದು ನೋಡಿ, ಆಯ್ತಾ. ಹೊಟ್ಟೆ ಕಡುಬಿಗೆ ಸ್ವಲ್ಪ ತರಿ ತರಿ ಇರಬೇಕು. ಇಡ್ಲಿ ತರಿ ಅದು, ಅಕ್ಕಿ ತರಿ. ಅಕ್ಕಿ ತರಿನಾ? ಹೌದು, ಯಾವ್ದಾದ್ರು ಆಗುತ್ತೆ, ಚೆನ್ನಾಗಿರೋ ತರಿ ಇರಬೇಕು ಟೋಟಲಿ. ಸೊ ಕೆಳಗಡೆ ಇರೋದು ವಿಜಯ್ ರವೆ ಅಕ್ಕಿ ತರಿ ಅಂತಾರೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಸರ್ ಅಷ್ಟೇ, ಅದಕ್ಕೆ ಬೇಕಾಗಿ. ಆಮೇಲೆ ಬೆಳಗ್ಗೆ ಬೇಕಂದ್ರೆ ನೋಡಿ ಹಾಕೊಳ್ಬಹುದು ನಾವು. ಇದನ್ನ ಇಟ್ಬಿಟ್ರೆ ಬೆಳಿಗ್ಗೆ ರೆಡಿ ಆಗುತ್ತೆ. ಹೌದು ಹೌದು, ಇಷ್ಟು ಕಲಿಸ್ಬಿಟ್ಟು ಇಟ್ಬಿಡೋದು. ಹೌದು, ಈ ಹದದಲ್ಲಿ ಇರಬೇಕಿದು. ಇರಬೇಕು. ಹೌದು. ಆಮೇಲೆ ಅದೇ ತನ್ನಾಗಿ ನೀರು ಹೊಡ್ಕೊಳ್ಳುತ್ತೆ. ತರಿ ಇದೆಯಲ್ವಾ, ತರಿ ನೀರು ಹೊಡ್ಕೊಳ್ಳುತ್ತೆ, ಕಡುಬು ಚೆನ್ನಾಗಿ ಬರುತ್ತೆ. ವೀಕ್ಷಕರೇ ನೋಡ್ಕೊಂಡ್ ಬಂದ್ರಿ ಸರ್. ಸೊ ಇವಾಗ ಯಾವ ರೀತಿ ಆಗಿದೆ ಹಿಟ್ಟು? ಈಗ ಇಡ್ಲಿ ಹಿಟ್ಟು ರೆಡಿ ಇದೆ ಸರ್. ಇದೀಗ ನೋಡಿ ಈ ರೀತಿ ಬಂದಿರುತ್ತೆ. ಇದು ಹಿಂಗಾಗಿದೆ, 8 hour ಆಗಿದೆ ಇದು ಕರೆಕ್ಟ್ ಆಗಿ. ಅದು 600 × 300 900 ಗ್ರಾಮ್ ಇರೋದು ಒಂದು 2 kg ಪ್ರಮಾಣ ಆಗಿದೆ ಇದೀಗ. ತರಿ ಮತ್ತೆ ಉದ್ದು ಸೇರ್ರೆ 1 kg ಆಗುತ್ತೆ. ಅದೀಗ 1:2 ಆಗಿದೆ. ಹೌದು ಆಗಿದೆ. ನಾವು ಮೊದಲು ಇಡ್ಲಿ ಮಾಡೋಣ, ಹೇಗೆ ಮಾಡೋಣ? ಮೊದಲು ಈಗ ನಾವು ಅದಕ್ಕೊಂದು ಸಾಂಬಾರ್ ಬೇಕು ಇಡ್ಲಿಗೆ. ಹೌದು ಹೌದು, ಒಂದೊಂದು ಸಾಂಬಾರ್ ಮಾಡೋ ಮಸಾಲೆ ಇದೆ, ಅದನ್ನ ತೋರಿಸ್ತೀನಿ ಈಗ ಹೊರದು. ಅದನ್ನು ನೋಡ್ಕೊಳ್ಳೋಣ, ಆಮೇಲೆ ಇಡ್ಲಿಗೆ ಇಟ್ಬಿಡೋಣ. ಆಯ್ತು, ಇದು ಆಗ್ತಾ ಇರುತ್ತೆ, ಅಲ್ಲಿ ಇಡ್ಲಿ ರೆಡಿ ಆಗ್ತಾ ಇರುತ್ತೆ. ಸಾಂಬಾರ್ ರೆಸಿಪಿ ಸಿಕ್ಬಿಡುತ್ತೆ. ಹೌದು, ರೆಸಿಪಿ ಸಿಕ್ಬಿಡುತ್ತೆ, ಅದ್ರ ಜೊತೆಗೆ ಅದು ಆಗ್ಬಿಡುತ್ತೆ ಸರ್. ಈ ಇಂಗ್ರೀಡಿಯೆಂಟ್ಸ್ ನೋಡೋಣ ಸರ್. ಹೌದು, ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕುವ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ. ಅದನ್ನ ಏನೇನಂತ ಹೇಳ್ತೀನಿ ನೋಡಿ. ಇಂಗು, ಮೆಂತ್ಯ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಬ್ಯಾಡಗಿ, ಕರಿಬೇವು, ಒಣ ಕೊಬ್ಬರಿ ತುರಿ, ಕಾಯಿ ತುರಿ, ಹಸಿ ಕೊಬ್ಬರಿ ತುರಿ. ಹಸಿ ಕೊಬ್ಬರಿ ತುರಿ, ಕಾಯಿ ಇದು. ಆಯ್ತಾ, ಇದನ್ನು ಮಸಾಲೆ ಮಾಡ್ಕೊಳ್ಳೋದು ಮಸ್ಟ್. ಅವಿಷ್ಟು ಮಸಾಲೆಗೆ? ಹೌದು, ಮಸಾಲೆಗೆ. ನಂತರ ಇಲ್ಲಿ ಈ ಐಟಮ್ ಬರುತ್ತೆ. ಇದನ್ನು ಈರುಳ್ಳಿ, ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಬೇಯಿಸಿರೋ ಇಟ್ಟಿರುವಂಥ ಬೇಳೆ, ತೊಗರಿ ಬೇಳೆ. ಓಕೆ ಓಕೆ ಸರ್. ಇವಾಗ ಎಷ್ಟಕ್ಕೆ ನಾವು ಬೇಯಿಸ್ಕೊಂಡಿದ್ದೀವಿ? ಎಷ್ಟು ಅಳತೆ? 200 ಗ್ರಾಮ್ ಬೇಳೆ ಇದೆ ಸರ್, ಬೇಯಿಸಿ ಇಟ್ಕೊಂಡಿದ್ದೀವಿ. ಆಯ್ತಾ. ಹಾಗೇನೆ ರುಚಿ ತಕ್ಕನಾದ್ದು ಉಪ್ಪು ಎಷ್ಟು ಬೇಕೋ ಅಷ್ಟು, ಆಮೇಲೆ ಹುಣಸೆ ಹಣ್ಣು ಮತ್ತೆ ಬೆಲ್ಲ, ಇವು 3 ಇಂಪಾರ್ಟೆಂಟ್ ಸರ್. ಸರಿ ಸರ್. ಸೊ ಮಾಡ್ತಾ ಮಾಡ್ತಾ ಅಳತೆ ಹೇಳ್ಬಿಡಿ. ಹೌದು, ಅಳತೆ ಹೇಳೋಣ, ಅಳತೆ ಗೊತ್ತಾಗುತ್ತೆ. ಓಕೆ ಓಕೆ. ಈಗ ಸ್ವಲ್ಪ ಮಸಾಲೆ ಹುರ್ಕೊಳ್ಳಿಕ್ಕೆ ಆಯಿಲ್ ಹಾಕ್ತೀನಿ. ಓಕೆ ಓಕೆ. ಒಂದು 2 ಟೀ ಸ್ಪೂನ್ ಇದೆ ಸರ್, ಅಷ್ಟೇ ಅಷ್ಟೇ ಅಷ್ಟೇ. ಒಂದು 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ಗಿಂತನೂ ಕಡಿಮೆನೆ ಮೆಂತ್ಯ. ಕಡಲೆಬೇಳೆ 2 ಟೀ ಸ್ಪೂನು, ಉದ್ದಿನಬೇಳೆ 2 ಟೀ ಸ್ಪೂನ್, ಒಂದು 2 ನಿಮಿಷ ಇದು ಫ್ರೈ ಆಗಬೇಕು ಚೆನ್ನಾಗಿದೆ. ಸರಿ ಸರಿ. ಇಲ್ಲ ಅಂದ್ರೆ ಹಸಿ ವಾಸನೆ ಬಂದ್ಬಿಡುತ್ತೆ. ಓಕೆ ಸರ್. ಅದು ತುಂಬ ಸುಟ್ಟು ಹೋಗ್ಬಾರ್ದು. ಹೌದು, ಚಾಕ್ಲೇಟ್ ಬಿಸ್ಕೆಟ್ ಕಲರ್ ಬರಬೇಕು. ಸರಿ ಸರ್. ಆಮೇಲೆ ಸಣ್ಣ ಪೀಸ್ ಒಂದು ಹಿಂಗೆ ಹಾಕ್ಕೊಳ್ತಿದ್ದೆ. ಹಿಂಗ? ಹೌದು. ಓಕೆ ಓಕೆ ಸರಿ, ಎಲ್ ಜಿ ಹಿಂಗು ಸಣ್ಣ ಒಂದೇ ಒಂದು ಪೀಸು. ನಂತರ ಧನಿಯಾ 2 ಟೀ ಸ್ಪೂನು. ಹಾಂ ಸರ್. 2.5 ಹಾಕಿ. ಓಕೆ. ಈಗ ಬ್ಯಾಡಿಗೆ ಒಂದು 5-6 ಪೀಸ್, ಒಂದು 5-6 ಬ್ಯಾಡಿಗೆ ಮೆಣಸಿನ್ಕಾಯಿ. ಕರಿಬೇವು ಒಂದು ಹಿಡಿ, ಸಣ್ಣ ಹಿಡಿ. ಒಂದು ಅರ್ಧ ಗಿಟ್ಕ ಆಗುವಷ್ಟು ಕೊಬ್ಬರಿ, ಒಣ ಕೊಬ್ಬರಿ. ಅರ್ಧ ಗಿಟ್ಕ ಒಣ ಕೊಬ್ಬರಿ ತುರಿ. ಹೌದು, ಡನ್ ಸರ್. ಇದು ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ. ಆಯ್ತಾ, ಇದು ಅರ್ಧ ಗಿಟ್ಕ? ಅರ್ಧ ಗಿಟ್ಕಿದೆ ಸರ್. ಒಂದು ಸ್ವಲ್ಪ ಜೀರಿಗೆ, 1 ಟೀ ಸ್ಪೂನ್, ಸ್ಮೆಲ್ಲಿಗೆ ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ. ಆರಂಭ ಬರಲಿ ಅಂತ ಜೀರಿಗೆ ಒಂದು ಸ್ವಲ್ಪ. ಕೊನೆಯಲ್ಲಿ ಅರಿಶಿಣ ಒಂದು ಅರ್ಧ ಸ್ಪೂನ್. ಯಾವುದೇ ನಂಜಿನ ಅಂಶ ಇದ್ರೆ ತೆಗೆದಾಕ್ಬಿಡುತ್ತೆ ಅರಿಶಿಣ. ಹೌದು. ಈಗ ಇದು ಆಗಿದೆ, ಇದಕ್ಕೆ ಸರ್. ಇದು ಹೌದು, ರೆಡಿ ಆಗಿದೆ. ಒಲೆ ಆಫ್ ಮಾಡಿ ತಗೊಳ್ತಿದ್ವಿ. ಆಯ್ತು ಆಯ್ತು.
ಸರ್ ಇದೀಗ ಮಸಾಲೆ ಹುರಿದು ರೆಡಿ ಇದೆ. ಇದೊಂದು ಈಗ ಗ್ರೈಂಡ್ಗೆ ಹಾಕಿ ಅಥವಾ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಅಷ್ಟೇ. ಹೌದು, ಒಂದು ತರ್ತರಿಯಾಗಿ ರುಬ್ಬೇಕು, ತುಂಬಾ ನೈಸ್ ಆಗಬಾರ್ದು. ಇದೊಂದು 30-35 ಇಡ್ಲಿಗೆ ಆಗುತ್ತೆ, ಪಕ್ಕ ಬರುತ್ತೆ, ಇಷ್ಟು ಮಸಾಲೆ ಸಾಕಾಗುತ್ತೆ. ಸರ್ ಇವಾಗ ಅದು ಮಸಾಲ ಮಾಡಕ್ ಹೋಯ್ತು ಮಿಕ್ಸಿ, ನಾವು ಕೊಟ್ಟೆ ಕಡುಬು ಹಾಕ್ಬಿಡೋಣ ಸರ್ ಕೈ. ಓಕೆ, ಈಗ ಮಸಾಲೆ ರೆಡಿ ಆಗ್ತಿದೆ. ಇಲ್ಲಿಗೆ ಕೊಟ್ಟೆ ಮಾಡೋದು ಹೀಗೆ, ಇದರಲ್ಲಿ 4 ಎಲೆ ಬರುತ್ತೆ ಸರ್. ಹೌದೌದು, 1 2 3. ಇದು ಯಾವ ಎಲೆ ಸರ್? ಇದು ಹಲಸಿನ ಎಲೆ. ನಾವು ಈ ಕುಂದಾಪುರದಿಂದ ಬೇಕು ಅಂತ ಮಾಡ್ಬೇಕು ಅಂದ್ರೆ ಸಿಗುತ್ತೆ, ಇದು ಸಿಗುತ್ತೆ, ನಾವು ಮಾಡ್ಕೊಳ್ಬಹುದು. ಹೌದಾ? ಹೌದು, ರಿಸ್ಕ್ ಯಾಕಂತೇಳಿ ಅಲ್ಲಿಂದ ತರಿಸ್ತೀವಿ, ರೆಡಿ ಬರುತ್ತೆ. ಅವ್ರಿಗೆ ಒಂದು ಬಿಸ್ನೆಸ್ ಅಲ್ಲ. ಯಾವ ತರ ಮಾಡ್ತೀವಿ ಸರ್? ಯಾವ ತರ ನೋಡಿ, ಈ ತರ 4 ಎಲೆ ಇರುತ್ತೆ. ಹಿಂಗೆ ಉಲ್ಟಾ ಮಡ್ಚ್ಬೇಕು, ಈ ತರ ಉಲ್ಟಾ ಮಡ್ಚ್ಬಿಟ್ಟು ಈ ತರ ಕಡ್ಡಿ ಹಾಕ್ಬೇಕು. ಇದಕ್ಕೆ ಹಿಟ್ಟು ಹೊರಗಡೆ ಹೋಗ್ಬಾರ್ದು, ಈ ತರ ಕಡ್ಡಿ ಬರುತ್ತೆ. ಕಡ್ಡಿ ಹೊರಗೆ ಬರಬೇಕು, ಒಳಗೆ ಬರಬಾರ್ದು. ಆಯ್ತಾ? ಒಳಗಡೆ ಬಂದ್ರೆ ಇಡ್ಲಿಗೆ ಹೆಚ್ಚಿಟ್ಕೊಳುತ್ತೆ, ಇಲ್ಲ ಬಾಯಿ ಸಿಗುತ್ತೆ. ಆ ಥರ ತುಂಬ ಫೋರ್ಸ್ ಮಾಡ್ರು ಹರಿದೋಗುತ್ತೆ. ಹೌದೌದು, ಈ ಥರ ಇರಬೇಕು. ರೆಡಿ ಆದಮೇಲೆ ಹೌದು, ಇದನ್ನು ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಹಿಟ್ಟು ಹಾಕ್ಕೊಳ್ತೀವಿ. ಇದು ಎಲ್ಲೂ ಹಿಟ್ಟು ಹೊರಗಡೆ ಹೋಗಲ್ಲ, ಹೀಗೆ ಇಡ್ಬೋದು ಕ್ಲೀನಾಗಿ. ಸರಿ ಸರಿ, ಓಕೆ. ನೋಡಿ ಈ ರೀತಿ ಆಗಿದೆ, ಆಗಲಿ ಈ ಥರ ಆಗಿದೆ ಸರ್. ಸೂಪರ್. ನೋಡಿ ಸರ್, ಇದು ಕೊಬ್ಬರಿ ಎಣ್ಣೆ. ಇದು ಎಲೆ ಒಳಗೆ ಸ್ವಲ್ಪ ಹೊತ್ಕೊಂಡ್ರೆ ಇಡ್ಲಿ ಬಿಟ್ಬಿಡುತ್ತೆ ಬೇಗ. ಆಮೇಲೆ ತಿನ್ನೋಕ್ಕೂ ಒಳ್ಳೆ ಸ್ಮೆಲ್ ಇರುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಒಳಗಡೆ ಹಾಕೊಳ್ಬೇಕು, ಈಗ ಹಚ್ಕೊಳ್ಬೇಕು. ಕೊಬ್ಬರಿ ಎಣ್ಣೆ ಮಾತ್ರ ಹಾಕೋಬೇಕಲ್ಲ? ಹೌದು, ಕೊಬ್ಬರಿ ಎಣ್ಣೆ. ಇಡ್ಲಿ ಚೆನ್ನಾಗಿ ಸ್ಮೆಲ್ ಬಿಡುತ್ತೆ, ತೆಗಿಲಿಕ್ಕೂ ಈಸಿ. ಹೌದು, ಕೊಟ್ಟೆ ಇಡ್ಲಿ ಅಂದ್ರೆ ಬಿಡಿಸಿ ಹಾಕಲ್ಲ ಅದು ಎಲೆ ಮೇಲೆ, ಹಾಗೆ ಡೈರೆಕ್ಟ್ ಕೊಟ್ಟೆ ಕೂಡ ಹಾಕ್ತಿರ್ತೀವಿ. ಅವ್ರು ಬಿಡಿಸ್ಕೊಡ್ಬೇಕು, ಅದಕ್ಕೊಂದು ಇದಿರುತ್ತೆ. ಇಲ್ಲ ಅಂದ್ರೆ ತೆಗೆದ್ರೆ ಕೊಟ್ಟೆ ಕಡೆ ಬಂದು ಗೊತ್ತಾಗಲ್ಲ. ಕೊಟ್ಟೆ ಮಾಡೋ ಉದ್ದೇಶ ಅಷ್ಟೇ, ಎಲೆ ಸ್ಮೆಲ್ ಹಲಸಿನ ಎಲೆ ಸ್ಮೆಲ್ ಇರಲಿ ಅಂತ. ಆಯ್ತಾಯ್ತು. ಅಂದ್ರೆ ಇದರಲ್ಲಿ 2-3 ಥರ ಕೊಟ್ಟೆ ಬರುತ್ತೆ. ಓಲೆ ಕೊಟ್ಟೆ ಬರುತ್ತೆ, ಉದ್ದ ಒಲಿ, ಮುಣ್ಕನ್ ಒಲಿ ಅಂತೀವಿ ನಾವು, ಉದ್ದಕ್ಕಿರುತ್ತೆ. ಅದನ್ನು ಸುತ್ತೀವಿ. ಸರಿ ಸರ್, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟು ರೆಡಿ ಆಯ್ತು ಇವಾಗ? ಹೌದು ಸರ್, ಇವಾಗ ಇದರಲ್ಲಿ ಹಿಟ್ಟು ಹಾಕ್ಬಿಡೋದಾ? ಹಿಟ್ಟು ಹಾಕ್ಬಿಡೋದು, ತೋರಿಸ್ಬಿಡ್ತೀನಿ ಸರ್. ಸರ್, ಹಿಟ್ಟಿಗೆ ರೆಡಿ ಇದೆ ನೋಡಿ. ಇದು ಆಗಲೇ? ಹೌದು, ಅದು 1 kg ಉದ್ದಿನ ಬೇಳೆ ತರಿ 1 kg ಇದೆ ಇದರಲ್ಲಿ ಸೇರಿ. ಅದ್ರಲ್ಲಿ ನೋಡಿ, ಒಂದು 2 kg ಆಗೋಷ್ಟು ಹಿಟ್ಟಾಗಿದೆ, ರೆಡಿ ಇದೆ. ಕ್ಲೀನಾಗಿ ಕೊಟ್ಟೊಳಗೆ ಹಾಕ್ಕೊಳ್ಬೇಕು. ಅರ್ಧ ಕೊಟ್ಟೆ ಹಾಕ್ಬೇಕು, ಫುಲ್ ಹಾಕ್ಬಾರ್ದು, ರುಬ್ಬಿ ಫುಲ್ ಬಂದ್ಬಿಡುತ್ತೆ. ಅರ್ಧ ಹಾಕೊಂಡಿದ್ದು. ಹೌದು, ಈ ಥರ ಇಟ್ಕೊಳ್ಬೇಕು. ಈ ಥರ ಇದರಲ್ಲೇ ಇಟ್ಕೋಬಹುದು. ಹೌದು, ನಾವು ನೋಡಿ ನಮ್ಮ ಮನೇಲಿ ನಾರ್ಮಲ್ ಇರ್ತಾವಲ್ಲ, ಅದರಲ್ಲಿ ಇಡ್ಬೋದು, ಕುಕ್ಕರಲ್ಲಿ ಇಡ್ಬೋದು. ಇದೇ ಥರ ಮಾಡ್ಕೊಂಡು ಇದೇ ಥರ ಮಾಡಿ ಇಡ್ಬೋದು. ಚೆನ್ನಾಗಿದೆ. ಅಂದರೆ ಮಾಮೂಲಿ ಇಡ್ಲಿಕ್ಕಿಂತ ಒಂದು 10 ನಿಮಿಷ ಲೇಟ್ ಇದು ಬೇಯುವುದು. ಹೌದಾ? ಹೌದು, ಸ್ವಲ್ಪ ಬೇವು ಟೈಮ್ ತಗೊಳುತ್ತೆ. ಏನು ಕಾರಣ? ಅದು ನಾವು ಕೊಟ್ಟೆ ಎಲ್ಲ ಕವರ್ ಆಗಿರುತ್ತಲ್ಲ ಫುಲ್ ಇಡ್ಲಿ ಅಷ್ಟೇ. ಹೌದು, ಹೌದು, ಆವಿ ತಗೊಳ್ಳಲ್ಲ ಅದು ಅಷ್ಟೇ. ಇಂಗ್ರೀಡಿಯೆಂಟ್ ಇಂದ ಏನು ಕಾರಣ ಅಲ್ಲ. ಇಲ್ಲ, ಅದೆಲ್ಲ ಒಂದೇ ಥರ. ಅರ್ಧ ಹಾಕ್ಬೇಕಿದು, ಅರ್ಧದ ಮೇಲೆ ಬಂದರೆ ಇಡ್ಲಿ ಹೊರಗಡೆ ಬಂದ್ಬಿಡುತ್ತೆ ಬೆಂದು. ಕಡಲ ತೀರದ ಕುಂದಾಪುರದ ಶೈಲಿ. ಹೌದು. ಮೊದಲೆಲ್ಲ ಈ ಇಡ್ಲಿ ತರಿ ಅಂತ ಸಿಗ್ತಾ ಇಲ್ಲ, ಮನೇಲೆಲ್ಲ ಕುಟ್ಟಿಯೇ ಮಾಡ್ತಾ ಇದ್ರು. ಅಂದ್ರೆ ಒರಳು ಕಲ್ಲಲ್ಲಿ ಅಕ್ಕಿನ ಕುಟ್ಬಿಟ್ಟು ತರಿ ಥರ ಮಾಡಿಬಿಟ್ಟು ಹಾಕ್ತಾ ಇದ್ರು. ಓಕೆ. ನಾವು ಮೊದಲು ಈ ದೇವಸ್ಥಾನ ಗುಡ್ಡೆಟ್ಟು, ಮಳೆ ಗುಡ್ಡೆ ಅಲ್ಲೆಲ್ಲ ತಿಂತಾ ಇದ್ವಿ. ಹಾಂ ಸರ್, ರೆಡಿ ಆಯ್ತಲ್ಲ ಸರ್? ರೆಡಿ ಆಗಿದೆ ಸರ್. ನೋಡಿ, ಈ ಥರ ಇರುತ್ತೆ. ಆಯ್ತಾ? ಕ್ಲೀನಾಗಿ ಇಲ್ಲಿ ಇಟ್ಕೊಳ್ಬೇಕು ಇಡ್ಲಿ ಬಾಕ್ಸಲ್ಲಿ. ಇದು ಇಡ್ಲಿ ಬಾಕ್ಸ್, ಇದು ನಮ್ಮದು. ಈ ಥರ ಇಟ್ಕೊಳ್ಬೇಕು. ಸರಿ, ಅಷ್ಟೇ ಮುಚ್ಚಿಬಿಡೋದು? ಹೌದು, ಕ್ಲೀನಾಗಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ಉರಿ ಮಾಡೋದು ಅಷ್ಟೇ. ಉರಿ ಕರೆಕ್ಟ್ 15 ನಿಮಿಷ ಬೇಯಲೇಬೇಕು. ಮಾಮೂಲಿ ಇಡ್ಲಿ ಆದರೆ 10 ನಿಮಿಷ ಸಾಕಾಗುತ್ತೆ, ಇದು 15 ನಿಮಿಷ ಬೇಯಲೇಬೇಕು. ಹೌದು. ಡನ್ ಸರ್. ಇವಾಗ ನಾವು ಸಾಂಬಾರ್ ಕಡೆ ಹೋಗ್ಬಿಡೋಣ. ಸಾಂಬಾರು ನೋಡ್ಕೊಳ್ಳೋಣ ಈಗ. ಸರ್, ಈಗ 15 ನಿಮಿಷ ಅದು ಆಗ್ಬಿಡ್ಲಿ ಇಡ್ಲಿ. ಹೌದು, ಇಡ್ಲಿ ಬೇಯ್ತಾ ಇದೆ. ನಾವೀಗ ಒಂದು ಸಾಂಬಾರು ಮಾಡ್ಕೊಳ್ಳೋಣ. ಓಕೆ. ಮೊದಲಾಗಿ ಬೇಬಿ ಈರುಳ್ಳಿ ಅಂದ್ರೆ ಇದೆ ನೋಡಿ, ಇದೆ. ಟೊಮೊಟೊ, ಕರಿಬೇವು, ಕೊತ್ತಂಬರಿ, ಬೆಲ್ಲ, ಹುಣಸೆಹಣ್ಣು, ಉಪ್ಪು, ಬೇಯಿಸಿರುವಂಥ ಬೇಳೆ, ಅರಿಶಿಣ, ಇಷ್ಟು ರೆಡಿ ಇಟ್ಕೋಬೇಕು. ಹೌದು. ಸ್ವಲ್ಪ ಆಯಿಲ್ ಹಾಕೊಳ್ತೀನಿ. ಹಾಂ ಸರ್, ಅಷ್ಟೇ. ನಮ್ಮದೊಂದು 2 ಟೀ ಸ್ಪೂನು. ಹೌದು. ಕರಿಬೇವು ಹಾಕೊಳ್ತೀನಿ ಅಷ್ಟೇ, ಸ್ವಲ್ಪ ಕರಿಬೇವು. ಈಗ ಈರುಳ್ಳಿ ಹಾಕೊಳ್ತೀನಿ. ಎಷ್ಟಿದೆ ಸರ್ ಈರುಳ್ಳಿ? ಈರುಳ್ಳಿ ಒಂದು 150 ಗ್ರಾಮ್ ಇರ್ಬೋದು ಸರ್. ಸರಿ. ಚೆನ್ನಾಗಿ ಫ್ರೈ ಆಗಬೇಕು. ಓಕೆ. ಈ ಈರುಳ್ಳಿಗೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಿದ್ದೀನಿ. ಸರಿ. ಅಂದರೆ ಆಮೇಲೆ ಉಪ್ಪು ಹಿಡಿಯಲ್ಲ ಅದು. ಸ್ವಲ್ಪ ಬಾಡಬೇಕಿದೆ ಚೆನ್ನಾಗಿ. ಈಗ ಈ ಈರುಳ್ಳಿ ಜೊತೆ ಇಷ್ಟು ಟೊಮೊಟೊ ಹಾಕ್ತಿದ್ದೀನಿ. ಒಂದು 2 ಟೊಮೊಟೊ ಇದೆ ಇದರಲ್ಲಿ. ಹಾಂ ಸರ್. ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಚಿಕ್ಕ ಪೀಸ್ ಬೆಲ್ಲ ಇದಕ್ಕೆ, ಮತ್ತೆ ಉಪ್ಪು 1 ಟೀ ಸ್ಪೂನ್ ಉಪ್ಪು. ಇದು ಹಾಕಿದಕ್ಕೋಸ್ಕರ ಟೊಮೆಟೊ.
ಆವಾಗ ಹಾಕಿರೋದು ಈರುಳ್ಳಿ ಹಿಡಿಲಿಕ್ಕೆ. ಅದೇ ಹುಣಸೆ ಹಣ್ಣು ರಸ 2 ಟೀ ಸ್ಪೂನು, ಕೊತ್ತಂಬರಿ ಸೊಪ್ಪು, ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ. ಒಂದು ಹಿಡಿ. ಒಂದು ಸ್ವಲ್ಪ ನೀರು. ಆಯ್ತು. ಇದೊಂದು 5 ನಿಮಿಷ ಚೆನ್ನಾಗಿ ಬೇಯಬೇಕು. ಈರುಳ್ಳಿ ಬೇಯಬೇಕು ಮೇಯ್ನಾಗಿ. ಆಮೇಲೆ ಉಪ್ಪು ಎಲ್ಲ ಹಿಡಿಬೇಕು. ಹೌದು. ನೀರು ಒಂದು ಎಷ್ಟು ಹಾಕೊಂಡಿವಿ ಸರ್? ಅರ್ಧ ಲೀಟ್ರ್? ಒಂದು ಅರ್ಧ ಲೀಟ್ರ್ ಇದೆ ಸರ್. ಇನ್ನು ಬ್ಯಾಲೆನ್ಸ್ ಇರೋದು ತೊಗರಿಬೇಳೆ ಮಸಾಲೆ ಅಷ್ಟೇ. ಮಸಾಲೆ ರುಬ್ತಾ ಇದೆ. ಹೌದು. ಇನ್ನೂ ಕುದಿಬೇಕಾ? ಇನ್ನೂ ಕುದಿಬೇಕು ಸರ್. ಸ್ವಲ್ಪ ಬೇಯಲಿ, ಈರುಳ್ಳಿ ಬೇಯಬೇಕು ಸರ್. ಈಗ ಇದು ಚೆನ್ನಾಗಿ ಕುದ್ದಿದೆ, ಮಸಾಲೆ ಎಲ್ಲ ಹಿಡ್ಕೊಂಡಿದೆ, ಈರುಳ್ಳಿ ಬೆಂದಿದೆ. ಇದು ಬೇಯಿಸಿಟ್ಟಿರುವಂಥ ಬೇಳೆ. ಎಷ್ಟು ಹಾಕಿದ್ವಿ ಸರ್ ನಾವು? ಇದು ಒಂದು 150 ಗ್ರಾಮ್ ಇದೆ ಸರ್. ಈಗ 150 ಗ್ರಾಮ್ ಹಾಕಿ ಸಾಕಾಗತ್ತೆ ಬಿಡಿ. ಸಾಕಾಗತ್ತಂತ. ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಇದರಲ್ಲಿ ಮತ್ತೇನು ಬೇಯುವಂಥದ್ದು ಏನಿಲ್ಲ, ಈರುಳ್ಳಿ ಒಂದೇ. ಯಾಕಂದ್ರೆ ಬೇಳೆ ಬೇಯಿಸ್ಕೊಂಡಿದೀವಿ. ಇದರಲ್ಲಿ ಮೇನ್ ಏನಂದ್ರೆ ಹುಣಸೆ ಹಣ್ಣು, ಬೆಲ್ಲ, ಆಮೇಲೆ ಹುಳಿ. ಹುಣಸೆ ಹಣ್ಣು, ಬೆಲ್ಲ, ಹುಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಚೆನ್ನಾಗಿ ಕುದಿಬೇಕು. ಕುದ್ರೆ ಆ ಸ್ಮೆಲ್ ಹಾಗೆ ಇರುತ್ತೆ. ಆಮೇಲೆ ಈ ನಮ್ದು ಈ ಧನಿಯಾ ಸ್ಮೆಲ್. ಹೋಟ್ಲ ಸಾಂಬಾರ್ಗಳು ಅಷ್ಟೇ ಚೆನ್ನಾಗಿ ಕುಸ್ತಾರೆ ಬೆಳಗ್ಗೆ. ಈಗ ಮಸಾಲೆ ಸರ್ ಇದು ರೆಡಿ ಆಗಿದೆ. ಇಷ್ಟು ಮಸಾಲೆ ಇದೆ. ಈ ತರ ನೈಸ್ ಆಗ್ಬೇಕು. ಹೌದು, ಇಷ್ಟು ನೈಸ್ ಆಗ್ಬೇಕು. ತುಂಬಾ ನೈಸ್ ಆಗ್ಬಾರ್ದು, ತರಿ ತರಿ ಇರ್ಬೇಕು ಸ್ವಲ್ಪ. ಸರಿ, ಹಾಕ್ಬಿಡೋದಾ? ಹಾಕೊಳ್ತೀನಿ. ಕುದೀತಾ ಇದೆ. ಬಣ್ಣನೇ ಚೇಂಜ್ ಆಯ್ತಲ್ಲ ಸರ್? ಹೌದು. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಳ್ಳೋ. ಹೌದು. ಸ್ವಲ್ಪ ಕುದಿಬೇಕಿದು. ಈ ತರ ಬರುತ್ತೆ ಬಣ್ಣ. ಇಷ್ಟು ಬಣ್ಣ ಬರುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಎಷ್ಟು ಬಿದ್ದು ಚಂದ ಇರುತ್ತೆ. ಚೆನ್ನಾಗಿರುತ್ತೆ. ಒಂದು 2-3 ಹಿಡಿಗೆ ಹಾಕ್ತೀವಿ, ಸಣ್ಣದ ಹಿಡಿ. ಆಮೇಲೆ ಒಗ್ಗರಣೆ ಕೊನೆಯದಾಗಿ ಸ್ವಲ್ಪ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ ಬೇರೆ. ನಮ್ಮಲ್ಲಿ ಇರುತ್ತೆ ಅದು. ನೋಡಿ, ಇಷ್ಟೇ ಗಟ್ಟಿ ಇರಬೇಕು, ಇಷ್ಟೇ ಹದ ಇರಬೇಕು. ಇದೀಗ ಡೈರೆಕ್ಟ್ ಎಲೆಗೆ ಬಡಿಸೋದು ನಾವು, ಆ ಥರ ಛತ್ರದಲ್ಲ, ಈ ಹದ ಮಾಡಿರ್ತೀವಿ. ಸ್ವಲ್ಪ ಕುದ್ರೆ ಆಯ್ತು, ಮುಗಿದೋಯ್ತು ಸರ್. ರೆಡಿ ಆಯ್ತಾ ಸರ್? ಈಗ ರೆಡಿ ಇದೆ ಸರ್. ರೆಡಿ. ಓಕೆ, ನಮ್ಮ ರೆಡಿ ಆಗಿದೆ ನೋಡಿ. ಸಾಂಬಾರ್ ಇದೆ. ಸಾಂಬಾರ್ ನೋಡಿ, ಇಡ್ಲಿಗೆ ಸಾಂಬಾರ್. ಈರುಳ್ಳಿ ನೋಡಿ ಈ ತರ ಎಷ್ಟು ಬೇಯಬೇಕಿದು ನೋಡಿ, ಚೆನ್ನಾಗಿ ಬೆಂದಿರುತ್ತೆ. ಸೂಪರ್. ಫುಲ್ ಕರಗಿ ಹೋದ್ರೂ ಚೆನ್ನಾಗಿರಲ್ಲ, ಕರಗಲ್ಲ. ಅದು ಎಷ್ಟು ಬೇಯಿಸ್ರು ಕರಗಲ್ಲ ಈರುಳ್ಳಿ. ಬರ್ಬೇಕು. ಈಗ ಒಂದು ಬೌಲಿಗೆ ಹಾಕೊಳ್ತೀನಿ. ಓಕೆ ಸರ್. ಏನ್ ಬಣ್ಣ ಇದು. ಹೌದು. ಸರ್ ಈಗ 15-20 ನಿಮಿಷ ಆಗಿರುತ್ತೆ. ಈಗ ಆಗಿರುತ್ತೆ, ಗ್ಯಾರಂಟಿ. ಗೊತ್ತಾ, ಟೈಮಲ್ಲಿ ಬಂದ್ಬಿಡುತ್ತೆ, ನಾವೇನು ನೋಡೋದು ಬೇಡ. ನೋಡಿ ಈ ಥರ ಇರುತ್ತೆ. ತೆಗ್ದ್ಬಿಡ್ತೀನಿ ನೋಡಿ, ಈ ಥರ ಬೆಂದಿರುತ್ತೆ. ಈ ಥರ ಬೇಯಬೇಕು ಸರ್. ಹಿಂಗೆ ಬಿಡ್ಬೇಕು ಇಷ್ಟು. ಉಬ್ಬಿದೆ ಮೇಲೆ. ಹೌದು ಹೌದು. ನೀವು ಜಾಸ್ತಿ ಹಾಕಿದ್ರೆ ಹೊರಗಡೆ ಬಂದ್ಬಿಡುತ್ತೆ. ಇದು ಕರೆಕ್ಟಾಗಿದೆ ಹಾಕಿರೋದು. ಈಗ ರೆಡಿ ಇದೆ. ಈಗ ಒಂದು ಹಾಕ್ತೀನಿ ನೋಡಿ, ಎಲೆಗೆ ಸರ್ವ್ ಮಾಡ್ತೀನಿ. ಈ ಥರ ಇರುತ್ತೆ. ಕ್ಲೀನಾಗಿ ಬಿಡ್ಸ್ಕೊಳ್ಬೋದು. ಹೌದು, ಈ ಥರ ಬಿಡ್ಸ್ಕೊಳ್ಬೋದು. ಆಯ್ತಾ? ಇದಕ್ಕೆ ನಾವು ಮಾಡಿರುವಂಥ ಸಾಂಬಾರು ನೋಡಿ, ಸಾಂಬಾರು ನೋಡಿ. ಸರಿ, ಟೇಸ್ಟ್ ಮಾಡಿ ತಿಂದು ನೋಡಿ ಇದನ್ನೇ. ಸರ್, ಓಕೆ. ನಮಗೆ ಕುಂದಾಪುರದ ಕೊಟ್ಟೆ ಕಡುಬು ಅಂದರೆ ಅದು ಹೆಂಗೆ ಮಾಡ್ತಾರೆ ಕೊಟ್ಟೆ ಕಡುಬು, ಅದೊಂದು ಕುತೂಹಲ ಇತ್ತು. ಇವತ್ತು ಎಷ್ಟು ಸಲೀಸಾಗಿ ಮಾಡಿ ತೋರಿಸ್ಬಿಟ್ರು. ಇದನ್ನು ಹಿಂಗೆ ಈ ಕಡ್ಡಿಗಳು ತೆಗೆಯೋದು ಹಾಗೆ ಓಪನ್ ಆಗುತ್ತೆ ನೋಡಿ. ಕಮಲದಲ್ಲಿ ಒಂದು ಇಡ್ಲಿ, ಕೊಟ್ಟೆ ಕಡುಬು ಇಡ್ಲಿ ಥರ ನೋಡಿ, ಹೂವು ಥರ ಇದೆ ಮಧ್ಯದಲ್ಲಿ. ಒಂದು ದೊಡ್ಡ ಇಡ್ಲಿನೇ ಅನ್ಬೋದು ನೀವು. ಒಂದೇ ಒಂದು ಪೀಸ್ ಹಿಂಗೆ ಕಟ್ ಮಾಡ್ತೀನಿ ನೋಡಿ, ಯಾವ ರೀತಿ ಒಳಗಡೆ ಎಲ್ಲ ಕಂಪ್ಲೀಟ್ ಪರಿಪಕ್ವವಾಗಿ ಬಂದಿರೋ ಒಂದು ಇಡ್ಲಿ ಇದು. ಕೊಟ್ಟೆ ಕಡುಬು, ಕುಂದಾಪುರ ಶೈಲಿ ಕೊಟ್ಟೆ ಕಡುಬು ಜೊತೆಗೆ ಇದೊಂದು ಭಾಳ ಒಂದು ಪ್ರಸಿದ್ಧ ಅಂತೆ. ಇದೇ ನಾರ್ಮಲಿ ಮಾಡೋದವರು ಮದುವೆ ಮನೆಯಲ್ಲಿ ಈ ಸಾಂಬಾರು ಸಿಗುತ್ತೆ ನೋಡಿ. ಗೋಪಾಲ್ ಕೃಷ್ಣ ಅವ್ರು ಹೇಳ್ತಿದ್ದಾರೆ, ತುಪ್ಪನೂ ಹಾಕ್ಬೋದು, ಕೊಬ್ಬರಿ ಎಣ್ಣೆನೂ ಹಾಕ್ಬೋದು. ಈ ನಮ್ಮ ಸೈಡ್ ಎಲ್ಲ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕೋದು ನೋಡಿ. ಕೊಬ್ಬರಿ ಎಣ್ಣೆ ಇದು ಇಡ್ಲಿ ಮೇಲೆ ತಿಂದು ನೋಡಿ. ಹೌದಾ? ಕೊಬ್ಬರಿ ಎಣ್ಣೆ, ತುಪ್ಪ, ಈರುಳ್ಳಿನೂ ಇದೆ. ಈರುಳ್ಳಿನ ಆಮೇಲೆ ನೋಡೋಣ. ಈ ಫಸ್ಟು ಅವ್ರದ್ದು ಆ ತುತ್ತು ಹೋಗಿದ ತಕ್ಷಣ ನಿಮಗೆ ಫಸ್ಟು ಕಂಪ್ಲೀಟ್ ಕೊಟ್ಟೆ ಕಡುಬು ಬಿಡಿ, ಅದಕ್ಕೆ ಎರಡು ಮಾತಿಲ್ಲ. ಇಡ್ಲಿ
ಆ ಹದವಾಗಿ ಬೆಂದಿರೋದಲ್ಲೇ ಆ ತರಿತರಿಯಾಗಿ ರುಬ್ಬಿದ್ರಲ್ಲ, ಅದರೊಟ್ಟಿಗೆ ಆ ರವೆ ಹಾಕಿದರು. ಅದೆಲ್ಲ ನಿಮ್ಮ ನಾಲ್ಗೆ ಮೇಲೆ ಸಿಕ್ಕಾಗ ಮೆರುಗು ಕೊಡೋದು ನಮ್ಮ ಈ ಒಂದು ಸಾಂಬಾರ್ದು ಮಸಾಲೆ ಇದೆಯಲ್ಲ, ಅವ್ರು ಮಾಡ್ಕೊಂಡಿದ್ದು ನೀವು ನೋಡಿದ್ರಿ, ಅಷ್ಟು ಅದ್ಭುತವಾಗಿ ಮಾಡ್ಕೊಂಬಿಟ್ರು. ನಿಮ್ಮ ಊಹೆಗೂ ಮೀರಿದಂಥ ಒಂದು ರುಚಿ ಇದು. ಗೋಪಾಲಕೃಷ್ಣ ಅವರಿಗೆ ಅದ್ಭುತವಾಗಿ ಧನ್ಯವಾದವನ್ನು ಹೇಳ್ತಾ, ಇಂಥ ಒಂದು ಒಳ್ಳೆ ರೆಸಿಪಿ ತೋರಿಸಿದ್ರು ನಮಗೂ ನಿಮಗೂ. ಮನೇಲಿ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಹಾಕಿ, ನಾನು ಮುಗಿಸ್ಬಿಡ್ತೀನಿ. 1-2 3-4 ಕಡುಬು ಹೋಗ್ಬಿಡ್ತದೆ. ಇದನ್ನೇ ಒಂದು ತಿಂದ್ಬಿಟ್ಟು ನೀವು ಹೊಟ್ಟೆ ತುಂಬಿಸ್ಕೋಬೋದು. ಮುಂದಿನ ನಿಮಿಷ ಮತ್ತೆ ಕಾಯೋಣ, ನೀವು ಕಾಯ್ತಾಯಿರಿ. ಯಾವ ರೆಸಿಪಿ ತೋರಿಸ್ತಾರೆ ನಾವು ನೀವು ನೋಡೇ ಬಿಡ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.